ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಇಲ್ಲಿ ತೋರಿಸ್ತಾ ಇದ್ದೇನೆ. ಅಂದರೆ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ, ಈ ಒಂದು ಟೈಮ್ ಟೇಬಲ್ ಆಧಾರಿತ ನಾವು ಹೇಗೆ ಅಭ್ಯಾಸ ಮಾಡಬೇಕು. 2025 ಮಾರ್ಚ್ 1ರಿಂದ ಮಾರ್ಚ್ 21 ದ್ವಿತೀಯ PUC ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಅಂದರೆ ಮಾರ್ಚ್ 20ಕ್ಕೆ ದ್ವಿತೀಯ PUC ಕೊನೆಯ ಎಕ್ಸಾಮ್ ಮುಗಿಯುತ್ತೆ, ಹಿಂದಿ ಆಯಿತಾ. ಇಲ್ಲಿ ಇವಾಗ ಸೈನ್ಸ್ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಆಗಿರ್ಬೋದು, ಆರ್ಟ್ಸ್ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಆಗಿರ್ಬೋದು, ಅದೇ ರೀತಿ ಕಾಮರ್ಸ್ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಇಲ್ಲಿ ನಾನು ಆಯಾ ದಿನಾಂಕಗಳಲ್ಲಿ ಆಯಾ ಪರೀಕ್ಷೆಗಳು ನಡೆಸಲಾಗುವುದು ಅಂತ ಇಲ್ಲಿ ಡೇಟ್ ಬರೆದಿದ್ದೀನಿ. ಇಲ್ಲಿ ಸಬ್ಜೆಕ್ಟ್ಗಳ ನೇಮ್ ಬರೆದಿದ್ದೀನಿ ಆಯಿತಾ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ, ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆಯಲ್ಲ ಆವಾಗ ನಾವು ಹೇಗೆ ಓದಬೇಕು ಆಯಿತಾ. ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇವಾಗ ಇಲ್ಲಿ 1-3-2025ಕ್ಕೆ ಫಸ್ಟ್ ಸಬ್ಜೆಕ್ಟ್ ಇದೆ ಆಯಿತಾ, ಕನ್ನಡ ವಿಷಯ ಇದೆ ಆಯಿತಾ. ಕನ್ನಡ ಸಬ್ಜೆಕ್ಟ್ ಏನಿದೆಯಲ್ಲ, ಈ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹೇಗೆ ಓದಬೇಕಂದ್ರೆ 80/80 ವಿಡಿಯೋ ನಾನು ಮಾಡಿರ್ತೀನಿ. ನಿಮ್ಮ ಹತ್ರ 2 ಅಥವಾ 3 ಪ್ರಿಪೇಟರಿ ಮಾಡಲ್ ಕ್ವಶನ್ ಪೇಪರ್ ಇದ್ದರೆ ಪ್ಲಸ್ ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 ನಿಮಗೆ ಏನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ರಿಲೀಸ್ ಮಾಡಿದ್ದಾರೆ ನೋಡಿ, ಅದು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು ಆಯಿತಾ. ksab.karnataka.gov.in ಆ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಸಿಗುತ್ತೆ. ಆ 3 ಬ್ಲೂ ಪ್ರಿಂಟ್ ನೀವು ಓದುವ ಅವಶ್ಯಕತೆ ಇಲ್ಲ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 1-3-2025ಕ್ಕೆ ಕನ್ನಡ ವಿಷಯ ನಾನು 80/80 ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇವಾಗ ಅದೇ ರೀತಿ 3-3-2025ಕ್ಕೆ ಬಿಸಿನೆಸ್ ಸ್ಟಡೀಸ್ ಇದೆ, ಎಜುಕೇಷನ್ ಸಬ್ಜೆಕ್ಟ್ ಇದೆ ಮತ್ತು ಅದೇ ರೀತಿ ನೋಡಿ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ಇಲ್ಲಿ ಮ್ಯಾಥ್ಸ್ ವಿಷಯ ಇದೆ ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ಎಕ್ಸಾಮ್ ಮುಗಿದ ನಂತರ, ಕನ್ನಡ ಎಕ್ಸಾಮ್ ಮುಗಿದ ನಂತರ ಕಾಮರ್ಸ್ ವಿದ್ಯಾರ್ಥಿಗಳ ಬಿಸಿನೆಸ್ ಸ್ಟಡೀಸ್ ಆಗಿರುತ್ತೆ, ಆರ್ಟ್ಸ್ ವಿದ್ಯಾರ್ಥಿಗಳ ಎಜುಕೇಷನ್ ಸಬ್ಜೆಕ್ಟ್ ಆಗಿರುತ್ತೆ ಆಯಿತಾ. ಇಲ್ಲಾಂದರೆ ಕೆಲವರು ಎಜುಕೇಷನ್ ಸಬ್ಜೆಕ್ಟ್ ಆಪ್ಷನ್ ತೆಗೆದುಕೊಂಡಿರ್ತಾರೆ. ಕನ್ನಡ ಎಕ್ಸಾಮ್ ಆದ ನಂತರ ಈ ಒಂದು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ಗಣಿತ ವಿಷಯ ಇದೆ. ನೀವು ಏನು ಮಾಡಬೇಕಂದ್ರೆ ಈ ಒಂದು ಕನ್ನಡ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು ನಾನು ಆಲ್ರೆಡಿ 80/80 ವಿಡಿಯೋನಲ್ಲಿ ಹೇಳಿದ್ದೀನಲ್ಲ, ಅದಷ್ಟೇ ಓದ್ಕೊಳ್ಳಿ. ಯಾಕೆಂದರೆ ಅದರೊಳಗಿಂದು ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಭಾಳ ಈಸಿ ಆಗಿಬಿಡುತ್ತೆ ಆಯಿತಾ. ಇವಾಗ ಈ ಒಂದು ಎಕ್ಸಾಮ್ ಆದ ನಂತರ ನಿಮಗೆ 2 ಡೇಸ್ ಟೈಮ್ ಇರುತ್ತೆ. ಎಕ್ಸಾಮ್ ಮುಗಿದ ತಕ್ಷಣ ನೀವು ಏನು ಬರ್ತಿರಲ್ಲ ಮನೆಗೆ, ಬಂದ ತಕ್ಷಣ 1 ಅವರ್ 2 ಅವರ್ ಫ್ರೆಶ್ ಅಪ್ ಆಗಿರಿ. ಆದ ನಂತರ ನೀವು ಬೇರೆ ಸಬ್ಜೆಕ್ಟ್ ಯಾವುದು, ಬಿಸಿನೆಸ್ ಸ್ಟಡೀಸ್, ಎಜುಕೇಷನ್ ಸಬ್ಜೆಕ್ಟ್ ಇಲ್ಲಾಂದರೆ ಗಣಿತ್, ಯಾರ್ದು ಆರ್ಟ್ಸ್ ವಿದ್ಯಾರ್ಥಿ ಇದ್ದರೆ ಎಜುಕೇಷನ್, ಸೈನ್ಸ್ ವಿದ್ಯಾರ್ಥಿಗಳಿದ್ದರೆ ಗಣಿತ್, ಕಾಮರ್ಸ್ ವಿದ್ಯಾರ್ಥಿಗಳಿದ್ದರೆ ಬಿಸಿನೆಸ್ ಸ್ಟಡೀಸ್. ಹೀಗೆ ನೀವು ಏನಿದೆಯಲ್ಲ ಬೇಗ ಬಂದು ನನ್ನ 80/80 ಬಿಸಿನೆಸ್ ಸ್ಟಡೀಸ್ ಮೇಲೆ 80/80 ವಿಡಿಯೋ ಮಾಡಿದ್ದೇನೆ. ಇಲ್ಲಿ ಎಜುಕೇಷನ್ ಸಬ್ಜೆಕ್ಟ್ ಮೇಲೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನೀವು ಓದ್ಕೊಂಡ್ಬಿಟ್ರೆ ಸಾಕು. ನಾನು ಇದರ ಮೇಲೆ ವಿಡಿಯೋ ಮಾಡಿಲ್ಲ, ಇದರ ಮೇಲೆ ಕೂಡ ನಾನು ವಿಡಿಯೋ ಮಾಡಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ಮಾಡೋದು ಏನಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಅಥವಾ 2 ಮತ್ತು 3 ನೋಡ್ಕೊಂಡ್ಬಿಡ್ರಿ ಪ್ರಿಪೇಟರಿದು. ಇಲ್ಲಾಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಬೇಸಿಕ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರೊಳಗಿಂದು ಕ್ವಶನ್ಸ್ ಮತ್ತೆ ರಿಪೀಟ್ ಆಗುತ್ತೆ ಆಯಿತಾ. ಅದೇ ರೀತಿ ಬಿಸಿನೆಸ್ ಸ್ಟಡೀಸ್ ಆದ ತಕ್ಷಣ ಕೆಲವರದು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಇರುತ್ತೆ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳ ಪೊಲಿಟಿಕಲ್ ಸೈನ್ಸ್ ಇರುತ್ತೆ. ಯಾವಾಗ 5-3-2025ಕ್ಕೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ 1 ಡೇ ಸಿಗುತ್ತೆ. ನೀವು ಬಂದ ತಕ್ಷಣ ಅದೇ ಮತ್ತೆ ಮಾಡಬೇಕು, ಬೇಗ ರಿವಿಷನ್ ಮಾಡಬೇಕು. ಯಾವುದು 2 ಮಾರ್ಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳು ನೋಡ್ಕೋಬೇಕು. ಆಮೇಲೆ ಲಾಂಗ್ ಕ್ವಶನ್ಸ್ಗಳು ಓದ್ಕೊಳ್ಳಿ. ನಿಮಗೆ ಇಲ್ಲಿ 1 ಡೇ ಸಿಗುತ್ತೆ. ಇದು ನೋಡಿ 5-3-2025ಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಆದ ನಂತರ 7-3-2025ಕ್ಕೆ ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇದೆ ನೋಡಿ. ಹಿಸ್ಟ್ರಿ ಮತ್ತು ಫಿಸಿಕ್ಸ್ ನಿಮಗೆ ಇಲ್ಲಿ 1 ಡೇ ಸಿಗುತ್ತೆ. ನೀವು ಬಂದ ತಕ್ಷಣ ಏನು ಮಾಡಬೇಕು, ಅವೇ ಮೇನ್ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮೊದಲಿಗೆ ನೋಡ್ಕೋಬೇಕು ಆಯಿತಾ. MCQ ಕ್ವಶನ್ಸ್ ಮತ್ತು 2 ಮಾರ್ಕ್ಸ್ ಎಲ್ಲ ನೋಡ್ಕೊಳ್ಳಿ ಆಯಿತಾ. ಫಿಸಿಕ್ಸ್ ಎಲ್ಲ ವಿದ್ಯಾರ್ಥಿಗಳು 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ನೋಡ್ಕೊಳ್ಳಿ ಆಯಿತಾ. 3 ಮಾರ್ಕ್ಸ್ ಎಲ್ಲ ನೋಡ್ಕೋದ ತಕ್ಷಣ ನೀವೇನು ಮಾಡಬೇಕು, ಲಾಂಗ್ ಕ್ವಶನ್ಸ್ಗಳು ಯಾವುದಿರುತ್ತೆ, ನೀವು ಮೇನ್ ಕ್ವಶನ್ಸ್ಗಳು ಯಾವ ಇರುತ್ತೆ ಅದೆಲ್ಲ ಓದ್ಕೋಬೇಕಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾನೆ ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ 7-3-2025ಕ್ಕೆ ಆದ ತಕ್ಷಣ 10-3-2025ಕ್ಕೆ ನಿಮಗೆ ಅಕೌಂಟೆನ್ಸಿ ಇದೆ ಆಯಿತಾ. ಕಾಮರ್ಸ್ ವಿದ್ಯಾರ್ಥಿಗಳ ಅಕೌಂಟೆನ್ಸಿ ವಿಷಯ ಇದೆ. ಇಲ್ಲಿ ನಿಮಗೆ 3 ಡೇಸ್ ಸಿಗುತ್ತೆ ಅಂತಲೇ ಅಂದ್ಕೊಳ್ಳಿ ಆಯಿತಾ. ಆರಾಮಾಗಿ ಇಲ್ಲಿ ನೀವು ಅಭ್ಯಾಸ ಮಾಡ್ಕೋಬಹುದು ಅಕೌಂಟೆನ್ಸಿ ಎಲ್ಲ ವಿದ್ಯಾರ್ಥಿಗಳು. ಇಲ್ಲಿ ನಿಮಗೆ 2 ಡೇಸ್ ಆಗಿರ್ಬೋದು, 3 ಡೇಸ್ ಟೈಮ್ ಸಿಕ್ಕರೆ ಬೇರೆ ವಿಷಯಗಳು ಓದ್ಕೊಳ್ಳಿ ಆಯಿತಾ. ಅಂದರೆ ಮುಂದಿನ ಸಬ್ಜೆಕ್ಟ್ ವಾರ್ಷಿಕ ಪರೀಕ್ಷೆ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಡೇಸ್ ಇಲ್ಲಿ ಸಿಕ್ಕಿರ್ತೈತಿಲ್ಲ, ಇಲ್ಲೇ ಯೂಸ್ ಮಾಡ್ಕೊಂಡ್ಬಿಡ್ರಿ. ಯಾಕೆಂದರೆ ಸ್ವಲ್ಪ ಓದುವ ಟೆನ್ಷನ್ ನಿಮಗೆ ಕಡಿಮೆ ಆಗಿಬಿಡುತ್ತೆ ಆಯಿತಾ. ಹೀಗೆ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ 10-3-2025ಕ್ಕೆ ಅಕೌಂಟೆನ್ಸಿ ಇದೆ. ಇಲ್ಲಿ ನಿಮಗೆ 12-3-2025ಕ್ಕೆ ಕೆಮಿಸ್ಟ್ರಿ ಆಯಿತಾ. ಸೈನ್ಸ್ ವಿದ್ಯಾರ್ಥಿಗಳ ಕೆಮಿಸ್ಟ್ರಿ ಇದೆ. ಇಲ್ಲಿ ಬೇಸಿಕ್ ಮ್ಯಾಥ್ಸ್ ಇದೆ. ಎಕನಾಮಿಕ್ಸ್ ಇದೆ. ಇಲ್ಲಿ ನಿಮಗೆ 1 ಡೇಸ್ ಸಿಗೋದಿಲ್ಲ ಆಯಿತಾ. ಯಾಕೆಂದರೆ ಇವತ್ತು ಎಕ್ಸಾಮ್ ಬರ್ತಿರಲ್ಲ, ಬಂದ ತಕ್ಷಣ ನಿಮಗೆ 1 ಅವರ್ 2 ಅವರ್ ನೀವು ರೆಸ್ಟ್ ಮಾಡಿ, ಆವಾಗ ನೆಕ್ಸ್ಟ್ ಡೇ ಮತ್ತೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು ಎಕನಾಮಿಕ್ಸ್. ಸೊ ಅದಕ್ಕೆ ಹೇಳೋದು ಎಕನಾಮಿಕ್ಸ್ ಇವಾಗದಿಂದಲೇ ಓದ್ಕೊಳ್ಳಿ. ಇವತ್ತು ತಾರೀಕು ನಿಮಗೆ 19 ಇದೆ, ಇನ್ನೂ ನಿಮಗೆ ಟೈಮ್ ಇದೆ ಆಯಿತಾ. ಇನ್ನೂ 10 ಡೇಸ್ ಇದೆ. ಇವಾಗ ಮಾರ್ಚ್ 1ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ಬೇಗ ಇಲ್ಲಿ ಯಾವುದು
ನಮಗೆ ಟೈಮ್ ಇಲ್ಲ, ಆ ಸಬ್ಜೆಕ್ಟ್ ನೀವು ಇವಾಗ ಕವರ್ ಮಾಡ್ಕೊಳ್ಳಿ ಈ ಒಂದು 10 ಡೇಸ್ನಲ್ಲಿ, ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಅದೇ ರೀತಿ ಇವಾಗ 15/3/2025ಕ್ಕೆ ಇಂಗ್ಲೀಷ್ ವಿಷಯ ಇದೆ ಆಯಿತಾ. ಇಲ್ಲಿ 1 ಡೇಸ್ ಇದೆ, ನಿಮಗೆ ಸಮರಿಗಳನ್ನ ನೋಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಇಲ್ಲಿ ನಿಮಗೆ, ಮತ್ತು ಗ್ರಾಮರ್ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಆಯಿತಾ ಇಂಗ್ಲೀಷ್ ವಿಷಯದಲ್ಲಿ. ಅದೇ ರೀತಿ ಇಲ್ಲಿ 17/3/2025ಕ್ಕೆ ಜಿಯೋಗ್ರಫಿ ಇದೆ ಆಯಿತಾ. ಅದೇ ರೀತಿ 18/3/2025ಕ್ಕೆ ಬಯಾಲಜಿ, ಸೊಸೈಲಜಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ. ಇಲ್ಲಿ ನಿಮಗೆ 1 ಡೇ ಸಿಗೋದಿಲ್ಲ ಇಲ್ಲೂ ಕೂಡ. ಸೊ ಈ ಸಬ್ಜೆಕ್ಟ್ ನೀವು ಫೋಕಸ್ ಮಾಡಿ ಅತಿ ಹೆಚ್ಚು ಈ ಒಂದು ಟೈಮ್ನಲ್ಲಿ. ಒಂದು 10 ಡೇಸ್ ಇದೆ ಇವಾಗ, ಓದ್ಕೊಳ್ಳಿ ಆಯಿತಾ. ಇಲ್ಲಿ ನಿಮಗೆ 1 ಡೇ ಸಿಗುತ್ತೆ ಹಿಂದಿಗೆ ನೋಡಿ. 20/3/2025ಕ್ಕೆ ಹಿಂದಿ ವಿಷಯ ಇದೆ, ಕೊನೆಯ ಎಕ್ಸಾಮ್ ಬಂದುಬಿಟ್ಟು ಹಿಂದಿ ಇದೆ. ಸೊ ಹೀಗೆ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ಇಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ವಿಷಯಗಳು ಇಲ್ಲಿ ಬರೆದುಕೊಂಡು ನಾನು ನಿಮಗೆ ಹೇಳಿದ್ದೇನೆ. ಸೊ ಇಲ್ಲಿ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯಾ ಡೇಟ್ಗಳ ಮೆನ್ಷನ್ ಮಾಡಿ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋಗಳು ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಓದ್ಕೊಳ್ಳಿ ಆಯಿತಾ. ಇವಾಗ PCMB ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ. ಅಲ್ಲಿ PCMB ಎಲ್ಲ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಆಗಿರಬಹುದು, ವೆರಿ ಇಂಪಾರ್ಟೆಂಟ್ ನೋಟ್ಸ್ ನಾನು ಆಲ್ರೆಡಿ ಸೆಂಡ್ ಮಾಡಿದ್ದೇನೆ. ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಾ ಇರಬಹುದು, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಎಜುಕೇಷನ್ ಸಬ್ಜೆಕ್ಟ್, ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್, ಅದೇ ರೀತಿ ಇಲ್ಲಿ ಬೇಸಿಕ್ ಮ್ಯಾಥ್ಸ್ ನಿಮಗೆ ಫೈಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಫೈಲ್ ಆಪ್ಷನಲ್ಲಿ ಹೋಗಿ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೋಟ್ಸ್ಗಳು ಸಿಗುತ್ತೆ. ಇಷ್ಟೇ ಮಾಡ್ಕೊಂಡ್ಬಿಡಿ, ಮತ್ತೇನಿಲ್ಲ ಇದರೊಳಗೆ ಆಯಿತಾ. ಯಾವ ಒಂದು ವಿಷಯದಲ್ಲಿ ನಮಗೆ ಬಹಳ ಟಫ್ ಅನಿಸ್ತಾ ಇದೆಯಲ್ಲ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಆ ಒಂದು ವಿಷಯ ಕವರ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ, ಈ ಒಂದು ವಿಷಯಕ್ಕೆ, ಈ 3 ವಿಷಯಕ್ಕೆ ನಿಮಗೆ ಟೈಮ್ ಇಲ್ಲ ಇಲ್ಲಿ ಆಯಿತಾ. ಸೊ ಅದಕ್ಕೆ ಎಕನಾಮಿಕ್ಸ್, ಈ ಒಂದು ನೋಡಿ ಜಿಯೋಗ್ರಫಿ ಮುಗಿದ ತಕ್ಷಣ ಕೆಲವ್ರದ್ದು ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ ಆಯಿತಾ. ಇಂಗ್ಲೀಷ್ ಎಕ್ಸಾಮ್ ಬರೆದ ತಕ್ಷಣ 1 ಡೇಸ್ ಇಲ್ಲಿ ಸಿಗುತ್ತೆ ಜಿಯೋಗ್ರಫಿ ಅವರಿಗೆ. ಅದೇ ರೀತಿ 17/3 ನೋಡಿ 17/3/2025ಕ್ಕೆ ಜಿಯೋಗ್ರಫಿ ಎಕ್ಸಾಮ್ ಮುಗಿದ ತಕ್ಷಣ ಇವರಿಗೆ ಟೈಮ್ ಸಿಗುತ್ತೆ. ಯಾರಿಗೆ? ಸೊಸೈಲಜಿ, ಒಬ್ಬರು ಜಿಯೋಗ್ರಫಿ ಸೊಸೈಲಜಿ ಕೂಡ ಇರುತ್ತೆ. ಸೊ ಹೀಗೆ ಇಲ್ಲಿ 1 ಡೇಸ್ ಅಥವಾ 2 ಡೇಸ್ ಟೈಮ್ ಸಿಗ್ತಾ ಇರುತ್ತೆ ಒಂದೊಂದು ಸಬ್ಜೆಕ್ಟ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ಮ್ಯಾನೇಜ್ ಮಾಡ್ಕೊಂಡು ಓದ್ಕೊಳ್ಳಿ ಆಯಿತಾ. ಡೆಫಿನೆಟ್ಲಿ ಇದು ನಿಮಗೆ ಬಹಳ ಯೂಸ್ ಆಗುತ್ತೆ. ಯಾಕೆಂದರೆ ಇವತ್ತು ಎಕ್ಸಾಮ್ ಮುಗಿತಂದರೆ ಆಯಿತಾ, ನಾಳೆ ಎಕ್ಸಾಮ್ ಯಾವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೇಗ ನೀವು ಎಕ್ಸಾಮ್ ಮುಗಿದ ತಕ್ಷಣ ಏನು ಬರ್ತಿರಲ್ಲ ಮಧ್ಯಾಹ್ನ, ಅವಾಗ ನೀವು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಬೇಗ ನೋಡ್ಕೋಬೇಕು. ಆಮೇಲೆ ಲಾಂಗ್ ಕ್ವಶನ್ಸ್ಗಳು ಓದ್ಕೊಳ್ಳಿ ಆಯಿತಾ. ಏಕೆಂದರೆ ಇವಾಗ ಲಾಂಗ್ ಕ್ವಶನ್ಸ್ನಲ್ಲಿ ಪಾಯಿಂಟ್ಸ್ಗಳು ಇರುತ್ತೆ, ಪಾಯಿಂಟ್ಸ್ಗಳು ಮೆಮರೈಸ್ ಮಾಡ್ತಾ ಇರಿ. ಎಲ್ಲ ವಿಡಿಯೋಗಳು ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. 80/80 ವಿಡಿಯೋಗಳಾಗಿರ್ಬೋದು, ಇಲ್ಲಾಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೀ ಆನ್ಸರ್ ಎಲ್ಲವೂ ಮಾಡಿದ್ದೀನಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಂಡಿರಿ ಅಂತ ಅನ್ಕೊಂಡಿದ್ದೀನಿ. ಹೋಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಇಷ್ಟು ನೀವು ಮಾಡ್ಕೊಳ್ಳಿ, ಪ್ಲ್ಯಾನಿಂಗ್ ಮಾಡ್ಕೊಂಡು ಓದ್ಕೊಳ್ಳಿ ಆಯಿತಾ. ಯಾವ ಅಧ್ಯಾಯ ನಮಗೆ ಇಂಪಾರ್ಟೆಂಟ್, ಯಾವ ಅಧ್ಯಾಯ ನಮಗೆ ಇಂಪಾರ್ಟೆಂಟ್ ಇಲ್ಲ ಅಂತ ಅದರ ಮೇಲೆ ಕೂಡ ವಿಡಿಯೋ ಮಾಡಿದೆ ನಾನು ಆಲ್ರೆಡಿ. ನಿಮಗೆ ಇಲ್ಲಿ ಪ್ಲೇಲಿಸ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಪ್ಲೇಲಿಸ್ಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಫಸ್ಟ್ ಪ್ಲೇಲಿಸ್ಟೇ ನಿಮಗೆ ಸಿಗುತ್ತೆ, ಆಲ್ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಇದೆ ಆಯಿತಾ. ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, ಮತ್ತು ಇಲ್ಲಿ ಕೆಳಗಡೆ 80/80 ವಿಡಿಯೋಗಳು ಅದಾವೆ, ಎಲ್ಲ ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗಿಬಿಡುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.